ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ. ನಾನಿವತ್ತೊಂದು ಹೊಸ ಬ್ಲಾಗ್ನೊಂದಿಗೆ ಬರ್ತಾ ಇದ್ದೀನಿ. ಈ ಲಾಗ್ಗೆ ಹೋಗೋಕ್ಕೂ ಮುಂಚೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬನ್ನಿ, ಲೆಟ್ಸ್ ಗೆಟ್ ಇನ್. ಸೊ ಮೆಟ್ರೋ ಸ್ಟೇಷನ್ ರೀಚ್ ಆದೆ. ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀನಿ ಈಗ. ನಾನಿವತ್ತು 3 ಮೆಟ್ರೋ ಸ್ಟೇಷನ್ನ ಕ್ರಾಸ್ ಮಾಡಬೇಕು. ಫಸ್ಟಿಗೆ ಯೆಲ್ಲೋ ಲೈನು, ನೆಕ್ಸ್ಟು ಗ್ರೀನ್ ಲೈನು, ಆನಂತರ ಪರ್ಪಲ್ ಲೈನು, 3 ಲೈನು ಕ್ರಾಸ್ ಮಾಡಿ ಇವಾಗ ನಾನು ಒಂದು ಡೆಸ್ಟಿನೇಷನ್ಗೆ ರೀಚ್ ಆಗ್ತಾ ಇದ್ದೀನಿ. ಎಸ್, ಅದೇ ಕಬ್ಬನ್ ಪಾರ್ಕು. ಇಲ್ಲಿ ಇವತ್ತಿನ ಜಾಗಕ್ಕೆ ನಾನು ಒಬ್ಬಳೇ ಹೋಗ್ತಿಲ್ಲ, ನನ್ನ ಕಸಿನು ನನ್ನ ಜೊತೆ ಜಾಯ್ನ್ ಆಗ್ತಿದ್ದಾಳೆ. ಬೆಳಗ್ಗೆ ಕಾಲ್ ಮಾಡಿದಾಗ ನಾನು ಬರ್ತೀನಿ ಅಂತ ಹೇಳಿದ್ಲು. ಸರಿ ಆಯಿತು ಬಾ ಅಂತೇಳಿ ಇಬ್ಬರು ಇಲ್ಲಿ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನಲ್ಲಿ ಭೇಟಿಯಾದ್ವಿ. ಅಲ್ಲಿಂದ ಆಚೆ ಬರ್ತಿದ್ದಂಗೆ ವ್ಯೂ ಒಂಥರ ಸಖತ್ತಾಗಿ ಅನಿಸ್ತು. ಏನಪ್ಪ ಅಂತ ಹೇಳ್ತೀರಾ? ಎಸ್, ಅದೇನೇ ಕರ್ನಾಟಕ ಸರ್ಕಾರ ಆಯೋಜಿಸಿರುವಂಥ ಕಬ್ಬನ್ ಪಾರ್ಕಿನ ಹೂವಿನ ಹಬ್ಬ ಅಂದರೆ ಫ್ಲವರ್ ಶೋ ಫಸ್ಟ್ ಟೈಮು ಆರ್ಗನೈಸ್ ಮಾಡಿರೋದು. ಆಲ್ರೆಡಿ ಸುಮಾರು ಕ್ಯೂ ಇತ್ತು. ದೊಡ್ಡವ್ರಿಗೆ 30 ರೂಪೀಸ್ ಟಿಕೆಟು, ಚಿಕ್ಕ ಮಕ್ಕಳಿಗೆಲ್ಲ 10 ರೂಪೀಸ್ ಟಿಕೆಟ್ ಅಂತ ಹೇಳಿತ್ತು. ನಾವು ಕ್ಯೂನಲ್ಲಿ ನಿಂತ್ಕೊಂಡು ಒಂದು 20 ಮಿನಿಟ್ಸ್ ಆಯಿತು. ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಕಬ್ಬನ್ ಪಾರ್ಕ್ ನಾನು ಸುಮಾರು ಸಲ ಬಂದಿದ್ದೀನಿ, ಕಬ್ಬನ್ ಪಾರ್ಕ್ ನೋಡಿದ್ದೀನಿ. ಆದರೆ ಫ್ಲವರ್ ಶೋಗೆ ಇದೇ ಫಸ್ಟ್ ಟೈಮ್. ಯಾಕೆಂದರೆ ಕರ್ನಾಟಕ ಸರ್ಕಾರ ಆಯೋಜಿಸಿರೋದೇ ಫಸ್ಟ್ ಟೈಮು. ಹಾಗಾಗಿ ನಾವು ಒಳಗಡೆ ಎಂಟ್ರಿ ಆದ್ವಿ. ನನ್ನ ಕಸಿನ್ ಪಾಪು ಬಂದಿತ್ತು, ಅವನ್ನ ಆಟ ಆಡಿಸ್ಕೊಂಡು ಹಾಗೆ ಅಲ್ಲಿಂದ ಪಾರ್ಕಿಂದ ಹೊರಟ್ವಿ. ನಿಮಗೆ ಗೊತ್ತಿದೆ ಕಬ್ಬನ್ ಪಾರ್ಕ್ ಬಗ್ಗೆ ಏನು ಹೇಳೋದೇ ಬೇಡ. ಏಕೆಂದರೆ ಸಾವಿರಾರು ಮರಗಳನ್ನ ಬೆಳೆಸಿದ್ದಾರೆ, ಒಳ್ಳೆ ಆಕ್ಸಿಜನ್ ಸಿಗುತ್ತೆ. ಬೆಂಗಳೂರಂಥ ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಇಷ್ಟು ದೊಡ್ಡ ಪಾರ್ಕು, ಅದು ಸಿಟಿ ಮಧ್ಯದಲ್ಲಿರೋದು, ನಿಜವಾಗ್ಲೂ ಪರಿಸರ ಪ್ರೇಮಿಗಳಿಗಂತೂ ತುಂಬ ಒಳ್ಳೆ ಜಾಗ. ಅಲ್ಲಿಂದ ಮುಂದೆ ಬಂದ್ವಿ. ಮತ್ತೆ ಇಲ್ಲೊಂದು ಎಂಟ್ರಿ ಟಿಕೆಟ್ ಕೌಂಟರ್ ಇತ್ತು. ಇಲ್ಲಿ ಟಿಕೆಟ್ ಚೆಕ್ ಮಾಡಿ ಮತ್ತೆ ಒಳಗಡೆ ಬಿಟ್ಟರು. ಒಳಗಡೆ ಎಂಟ್ರಿ ಆದ್ವಿ. ನೀವು ಎಲ್ಲರೂ ಫ್ಲವರ್ ಶೋ ನೋಡಕ್ ಬಂದಿರೋದಾ? ನೋಡಿದ್ರ ಎಲ್ಲರೂ? ಹೌದಾ, ಚೆನ್ನಾಗಿ ಮಾಡಿದಾರಾ? ಪರವಾಗಿಲ್ಲ. ಓಕೆ, ನೀವು ನೋಡಿದ್ರ ಸರ್? ಹೆಂಗನ್ಸ್ತು ಸರ್ ಫ್ಲವರ್ ಶೋ? ಚೆನ್ನಾಗಿ ಮಾಡಿದಾರಾ? ಹೌದಾ, ನೋಡ್ಬೋದು. ಓಕೆ, ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲಿಂದ ಬರ್ತಿದ್ದಂಗೆ ಮುಂದೆ ಬಂದ್ವಿ. ಅಲ್ಲಿ ವೆಲ್ಕಮ್ ಬೋರ್ಡ್ ಇತ್ತು. ಅಲ್ಲಿಂದ ಮುಂದೆ ಪಾಸ್ ಆಗ್ತಿದ್ದಂಗೆ ವಾವ್ ಅನಿಸ್ತದನ್ನ ನೋಡಿ, ನಿಜವಾಗ್ಲೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸರಿ ಅಂತೇಳಿ ಅಲ್ಲೂ ಒಂದು ಎಂಟ್ರಿ ಟಿಕೆಟ್ ಎಂಟ್ರೆನ್ಸ್ ಇತ್ತು. ಅಲ್ಲಿ ಟಿಕೆಟ್ನ ಮತ್ತೆ ಅಲ್ಲೂ ಸಹ ಚೆಕ್ ಮಾಡಿ ಒಳಗಡೆ ಬಿಟ್ಟರು. ಅಲ್ಲಿ ಬರ್ತಿದ್ದಂಗೆ ನಮ್ಮ ಹಂಪಿಯ ವೈಭವವನ್ನು ಸಾರೋ ಅಂಥ ಕಲ್ಲಿನ ರಥ ಏನಂತ ಹೇಳ್ತೀವಿ, ಅದರದ್ದು ಮಾಡೆಲ್ನ ಫ್ಲವರಲ್ಲಿ ಡೆಕೋರೇಟ್ ಮಾಡಿ ಅದನ್ನು ಅಲ್ಲಿ ಇಟ್ಟಿದ್ದು, ಅದು ಸಿಕ್ಕಾಪಟ್ಟೆ ಹೈಲೈಟ್ ಆಗಿತ್ತು. ಜೊತೆಗೆ ಈ ಥರ ಕೆಲವು ಫ್ರೂಟ್ಸ್ಗಳನ್ನ ಮಾಡೆಲ್ನ ಫ್ಲವರಿಂದ ಡೆಕೋರೇಟ್ ಮಾಡಿದರು. ತುಂಬ ವೆರೈಟೀಸ್ ಆಫ್ ಫ್ಲವರ್ಸ್ಗಳು. ಆ್ಯಕ್ಚುಲಿ ಈ ಮಂತಲ್ಲಿ ಈ ಫ್ಲವರ್ ಶೋ ಫಸ್ಟ್ ಟೈಮು ಆರ್ಗನೈಸ್ ಮಾಡಿರೋದು ರೀಸನ್ 2. ಒಂದು, ಕನ್ನಡ ರಾಜ್ಯೋತ್ಸವ ನವೆಂಬರ್ ತಿಂಗಳಲ್ಲಿ ಬರುತ್ತೆ ಅಂತೇಳಿ. ಮತ್ತೊಂದು ರೀಸನ್ನು ಮತ್ತು ಮಕ್ಕಳ ದಿನಾಚರಣೆ, ಇದು ಸಹ ನವೆಂಬರ್ ತಿಂಗಳಲ್ಲೇ ಬರೋದ್ರಿಂದ ಇವೆರಡನ್ನೂ ಒಟ್ಟಾರೆಯಾಗಿ ಸೇರಿಸಿ ಅದರ ವಿಶೇಷವಾಗಿ ಈ ಒಂದು ಪುಷ್ಪ ಪ್ರದರ್ಶನವನ್ನು ಆಯೋಜಿಸಿದೆ ನಮ್ಮ ಕರ್ನಾಟಕ ಸರ್ಕಾರ. ಅದಷ್ಟೇ ಅಲ್ಲದೆ ನಮ್ಮ ಭಾರತದ ಮಿಲ್ಟ್ರಿ ಪಡೆ ಏನಿದೆ, ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮಿಲ್ಟ್ರಿ ಪಡೆ ಅವರ ಬಳಸ್ತಕ್ಕಂಥ ಕೆಲವು ಮಾಡೆಲ್ಸ್ಗಳ ಡಿಸ್ಪ್ಲೇಗಳೆಲ್ಲ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸ್ತಾ ಇತ್ತು. ಏಕೆಂದರೆ ಎಷ್ಟೋ ನಮಗೆ ಮಾಡೆಲ್ಸ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಎಷ್ಟೊಂದು ವಿಷಯಗಳೇ ಗೊತ್ತಿಲ್ಲ. ಆ ಥರದ್ದೆಲ್ಲ ಮಾಡೆಲ್ಸ್ಗಳೆಲ್ಲ ಡಿಸ್ಪ್ಲೇ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ಹಂಗೆ ಮುಂದೆ ಸಾಗಬೇಕಾದ್ರೆ ಈ ಥರ ಕೆಲವು ಫ್ರೂಟ್ಸಿಂದ ಡೆಕೋರೇಟ್ ಮಾಡಿರೋದು ಮತ್ತು ಸಿಕ್ಕಾಪಟ್ಟೆ ವೆರೈಟಿ ಕಲರ್ಫುಲ್ ಆಗಿರುವಂಥ ಸೇವಂತಿಗೆ ಹೂವುಗಳಂತೂ ಕೇಳೋದೇ ಬೇಡ. ಅದರಲ್ಲಿ ಕೆಲವು ಈ ಥರ ಮಾಡೆಲ್ ಡಿಸ್ಪ್ಲೇಗಳನ್ನೆಲ್ಲ ಇಟ್ಟಿದ್ದಂತೂ ಸಿಕ್ಕಾಪಟ್ಟೆ ಆಕರ್ಷಣೀಯವಾಗಂತೂ ಇತ್ತು. ಈ ಬಟರ್ಫ್ಲೈ ಮಾಡೆಲ್ ಅಂತೂ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಅದ್ರ ಜೊತೆಗೆ ನಂಗೆ ತುಂಬ ಇಷ್ಟ ಆಗಿದ್ದು ಇದು ನಮ್ಮ ಕರ್ನಾಟಕ ಮ್ಯಾಪ್ ಮಾಡೆಲ್ಲು, ಅದು ತುಂಬ ಚೆನ್ನಾಗಿತ್ತು. ಅಲ್ಲಿ ಅದನ್ನೆಲ್ಲ ನೋಡ್ಕೊಂಡು ಹಂಗೆ ಎಲ್ಲ ಕಡೆ ಸುತ್ತಾಡ್ತಾ ಇದ್ವಿ. ಅಲ್ಲಿ ಮತ್ತೆ ನಮಗೆ ಇನ್ನೊಂದು ವಿಶೇಷವಾಗಿ ಕಾಣಿಸಿದ್ದು ಈ ಫಿಶ್ ಮಾಡೆಲ್ಲು, ಇದಂತೂ ಸಿಕ್ಕಾಪಟ್ಟೆ ಆಕರ್ಷಣೀಯವಾಗಿತ್ತು. ಅದ್ರ ಜೊತೆಗೆ ಈ ಆನೆಗಳನ್ನ ಮಾಡೆಲ್ ಮಾಡಿದ್ದು, ಪಾರ್ಕನ್ನು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದರಲ್ಲಿ ಈ ಥರದ ಕೆಲವು ಮಾಡೆಲ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದ್ವು. ಎಲಿಫೆಂಟು ವೆಜಿಟೇಬಲ್ಸಿಂದ ಮಾಡಿರೋದು, ಜೊತೆಗೆ ಇಲ್ಲೊಂದು ಫೋಟೋ ಫ್ರೇಮ್ನ ಮಾಡಿಟ್ಟಿದ್ದಾರೆ ನೋಡಿ, ಇದು ತುಂಬ ಚೆನ್ನಾಗಿತ್ತು. ಇದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಸರ್. ಓ, ಅಷ್ಟೊಂದು ಸ್ಪೆಷಲ್? ಹೌದು ಸರ್, ತುಂಬಾನೇ ಸ್ಪೆಷಲ್. ಅವಳ ವ್ಯಕ್ತಿತ್ವವೇ ವಿಚಿತ್ರ. ಅವಳಿಗೆ ಎಲ್ಲರೂ ಪರಿಚಯದವರೇ, ಆದರೆ ಅವಳ ನಿಜವಾದ ಪರಿಚಯ ಯಾರಿಗೂ ಇಲ್ಲ. ಯಾರೊಂದಿಗೂ ಅವಳು ಆತ್ಮೀಯಳೂ ಅಲ್ಲ. ಬಹುಶಃ ತನ್ನೊಂದಿಗೂ ತನ್ನೊಳಗೆ ಒಂದು ಕೋಟೆ ಕಟ್ಟಿಕೊಂಡು ಜೀವಿಸೋದು ಅವಳ ಅಭ್ಯಾಸ ಆಗೋಗಿದೆ.
ಆದರೆ ಹೊರನೋಟಕ್ಕೆ ಅದ್ಯಾವುದನ್ನು ತೋರ್ಕೊಡೋದಿಲ್ಲ. ಪ್ರತಿ ಸಲ ಮಾತನಾಡುವಾಗೂ ಇವಳು ತೀರಾ ಬಿಚ್ಚು ಮನಸ್ಸಿನ ಹುಡುಗಿ ಅನ್ನಿಸ್ತಾಳೆ. ಆದರೆ ಮನಸ್ಸು ಮಾತ್ರ ಒಳಮುಚ್ಚುಗ. ಎಲ್ಲ ಥರದ್ದು ಫ್ಲವರ್ಸ್ನ ನೋಡಿಕೊಂಡು ಮುಂದೆ ಸಾಗ್ತಾ ಇರಬೇಕಾದ್ರೆ ಅಲ್ಲಿ ಪಾರ್ಕಲ್ಲಿ ಇದರ ಸ್ಟ್ಯಾಚ್ಯೂಗಳನ್ನೆಲ್ಲ ಇಟ್ಟಿದ್ರು. ಅವು ತುಂಬ ಅಟ್ರಾಕ್ಟಿವ್ ಆಗಿತ್ತು. ಜೊತೆಗೆ ಇದು ಬೋನ್ಸಾಯಿ ಪ್ಲ್ಯಾಂಟ್ಸು, ಇದನ್ನು ನೀವು ಕೆಳ ಕಡೆ ನೋಡಿರ್ತೀರ. ಅವೂ ಸಹ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಅದ್ರ ಮುಂದೆ ಈ ಥರ ವುಡನ್ ಪೀಸಸ್ಗಳನ್ನ ಇಟ್ಟಿದ್ರು ಫೋಟೋ ಫ್ರೇಮ್ಗೆ ಕುತ್ಕೊಂಡು ತಗೊಳ್ಳೋದಕ್ಕೆ ಅಂತೇಳಿ. ಈ ಥರ ಇವತ್ತಿನ ಫ್ಲವರ್ ಶೋ ಅಂತೂ ಸಿಕ್ಕಾಬಿಟ್ಟು ಕಲರ್ಫುಲ್ಲಾಗಂತೂ ಕಾಣಿಸ್ತಾ ಇತ್ತು. ಏನು ಬಿಡು ಮುಗೀತು ಫ್ಲವರ್ ಶೋ ಹೊರಡೋಣ ಅಂತೇಳಿ ಹೊರಡ್ತಾ ಇದೆ. ಅಷ್ಟರಲ್ಲಿ ಇದೊಂದು ಸಡನ್ನಾಗಿ ಕಾಣಿಸ್ತು. ಏನಪ್ಪ ಅಂತ ಹೇಳಿದ್ರೆ ಕೃಷ್ಣ ರಾಧೆನ ಮಧ್ಯದಲ್ಲಿ ಇಟ್ಟು ಈ ರೀತಿ ಅದನ್ನು ಸುತ್ತಲೂ ಆರ್ಟ್ ಶೇಪಲ್ಲಿ ಫ್ಲವರು ಮತ್ತು ಪ್ಲ್ಯಾಂಟ್ಸಿಂದ ಡೆಕೋರೇಟ್ ಮಾಡಿದ್ದಾರೆ. ಅದಂತೂ ಭಾಳನೇ ಅಟ್ರಾಕ್ಟಿವ್ ಆಗಿತ್ತು. ಅದನ್ನೆಲ್ಲ ನೋಡಿಕೊಂಡು ಹೊರಟ್ವಿ. ಲಾಲ್ಬಾಗ್ ಅಷ್ಟು ಫ್ಲವರ್ ಶೋ ಸಿಕ್ಕಾಪಟ್ಟೆ ನಾವು ದೊಡ್ಡದಂತೂ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಇರೋದ್ರಲ್ಲೇ ತುಂಬ ಚೆನ್ನಾಗಿ ಮಾಡೆಲ್ಸ್ಗಳನ್ನೆಲ್ಲ ಆರ್ಗನೈಸ್ ಮಾಡಿ, ಯಾಕೆಂದರೆ ಯೂಶ್ವಲಾಗಿ ವಿಂಟರ್ ಸೀಸನಲ್ಲಿ ಯಾವುದೇ ಥರ ಫ್ಲವರ್ ಶೋ ಇರಲಿಲ್ಲ. ಹಾಗಾಗಿ ಇದನ್ನು ಫಸ್ಟ್ ಟೈಮು ಆರ್ಗನೈಸ್ ಮಾಡಿದ್ದಾರೆ. ಹಾಗಾಗಿ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ನೇಚರ್ ಲವರ್ಸ್ಗಂತೂ ಆಬ್ವಿಯಸ್ಲಿ ಇಷ್ಟ ಆಗೇ ಆಗುತ್ತೆ. ಮತ್ತು ಈ ಫ್ಲವರ್ ಶೋ ನವೆಂಬರ್ 27ರಿಂದ ಸ್ಟಾರ್ಟ್ ಆಗಿ ಡಿಸೆಂಬರ್ 7ನೇ ತಾರೀಕುವರೆಗೂ ಇದೆ. ಆಲ್ಮೋಸ್ಟ್ 10 to 11 ಡೇಸ್ ಫ್ಲವರ್ ಶೋ ನಡೆಯೋದ್ರಿಂದ ಇವತ್ತು ಫಸ್ಟ್ ಡೇ. ಇನ್ನೂ ನಾಳೆಯಿಂದ ಎಕ್ಸ್ಟ್ರಾ ಇನ್ನೂ ಏನಾದರೂ ಮಾಡೆಲ್ಸ್ನ ಇಡ್ಬೋದು, ಇಲ್ಲ ಫ್ಲವರ್ಸ್ನ ಇನ್ನೂ ಇಡ್ಬೋದು, ಗೊತ್ತಿಲ್ಲ. ಬಟ್ ಸ್ಟಾಲ್ಗಳೆಲ್ಲ ಕೆಲವು ಇದ್ದು ಅದರದ್ದೆಲ್ಲ ಬ್ಲಾಗ್ ಎಲ್ಲ ಇದ್ರ ಜೊತೆಗೆ ಸೇರ್ಸೋದು ಬೇಡ ಅಂತೇಳಿ ಇದನ್ನಾಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.